ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಿಂದಗಿ ಕಾರ್ಯಾಲಯದಿಂದ ಅನುಷ್ಠಾನಗೊಂಡ ಜೆಜೆಎಂ ಕಾಮಗಾರಿಗಳು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ. ಕಾಮಗಾರಿ ನಿರ್ವಹಿಸಿದ ಜೂನಿಯರ್ ಇಂಜಿನಿಯರ್ ಎಚ್ಎಸ್ ಸಾರವಾಡ ಹಾಗೂ ಮಲ್ಲಿಕಾರ್ಜುನ ಕಲಶೆಟ್ಟಿ ಅವರನ್ನು ಅಮಾನತುಗೊಳಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಸಿಂದಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಈ ಕುರಿತು ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಚ್ಎಂ ಸಾರವಾಡ ಅವರು ಇನ್ನೋರ್ವ ಜೂನಿಯರ್ ಇಂಜಿನಿಯರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅವರು ಕೂಡಿಕೊಂಡು ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ಇವತ್ತಿನ ದಿನ ಕಾಮಗಾರಿ ಪೂರ್ಣಗೊಂಡು ಕೇವಲ 6 ತಿಂಗಳಲ್ಲಿ ಕೆರಟಗಿ ಗ್ರಾಮ ಪಂಚಾಯತಿ ಏನು ಕಾಮಗಾರಿ ಮುಗಿತಾ ಇದೆ. ಅವರಿಗೆ ನಾವು ಹೋಗಿ ಕೇಳಿದಾಗ ಸಿಸಿ ರೋಡ್ ಕೆಳಗಡೆ 3 ಫೀಟ್ ಹಾಕ್ಬೇಕಂತ ಸರ್ಕಾರದ ನಿಯಮ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ, ನಾಲಾಯಕ ಗುತ್ತಿಗೆದಾರರಿಂದ, ಭ್ರಷ್ಟ ಅಧಿಕಾರಿಗಳಿಂದ ಇವತ್ತಿನ ದಿನ ಕೆರಟಿ ಎಂಬ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಕೇವಲ ಒಂದು ಅರ್ಧ ಫೂಟ್ನಲ್ಲಿ ಇವತ್ತಿನ ದಿನ ಕಾಮಗಾರಿ ನಿರ್ವಹಿಸಿ ಸರ್ಕಾರದ 3 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿರ್ತಕ್ಕಂಥ ನಾಲಾಯಕ ಅಧಿಕಾರಿಗಳನ್ನ ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ಗಟ್ಟಿಲೆ ಹೊಡಿತೀವಿ ಅಂತಕ್ಕಂಥದ್ದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಬಂಧುಗಳೇ, ಅದ್ರ ಜೊತೆಗೆ ಆಲಗೂರು ಗ್ರಾಮದಲ್ಲಿ ಯಾವುದೇ ಕಾಮಗಾರಿ ನಿರ್ವಹಿಸದೆ ಕೇವಲ ಮಟೀರಿಯಲ್ಸ್ ಬಿಲ್ 75% ಮಟೀರಿಯಲ್ಸ್ ಬಿಲ್ ತೆಗೆದ ಇದ್ದಾರೆ. ಅದಕ್ಕೆ ಈ ಭ್ರಷ್ಟ ತಾಲೂಕಿನ ಜೆಜೆಎಂ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳನ್ನೇ ಹೊಣೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಕಲ್ಕೇರಿ LT ಗ್ರಾಮದಲ್ಲಿ ಕಾಮಗಾರಿ ಮುಗಿಸಿ ಕೇವಲ 6 ತಿಂಗಳಾಗಿದೆ. ಅಲ್ಲಿ ಸಿಸಿ ಹೊಡೆದು ಕಾಮಗಾರಿ ನಿರ್ವಹಿಸಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತಿಯವರು ಸಾರ್ವಜನಿಕರಿಗೆ ನೀರು ಕೊಡತಕ್ಕಂಥ ಏನು ಕಲೆಕ್ಷನ್ಗೆ ಇವತ್ತಿನ ದಿನ ಜೆಜೆಎಂ ಕಾಮಗಾರಿ ಪೈಪ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ತರಹದ ಇರ್ತಕ್ಕಂಥ ಕಾಮಗಾರಿ ಕೇವಲ ಅರ್ಧ ಇಂಚು ನೀರು ಕೂಡ ಅಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿರ್ತಕ್ಕಂಥ 80% ಅನುದಾನ ಇವತ್ತಿನ ದಿನ ಗುತ್ತಿಗೆದಾರರ ಪಾಲಾಗಿದೆ. ಆದ್ರೆ ಇವತ್ತಿನ ದಿವಸ ಅಲ್ಲಿ ಸಿಸಿ ಹೊಡೆದು ಪುನಃ ಸಿಸಿ ಕಾಮಗಾರಿ ಮಾಡಬೇಕಾಗಿತ್ತು. ಇವತ್ತಿನ ದಿನ ಅಲ್ಲಿ ಕಾಮಗಾರಿ ನಿರ್ವಹಿಸಿರ್ತಕ್ಕಂಥ ನಾಲಾಯಕ ಇಂಜಿನಿಯರಿಂಗ್ ಕಲಶೆಟ್ಟಿ ಅಂತಕ್ಕಂಥವನು ಇವತ್ತು ಅದು ಸಂಪೂರ್ಣವಾಗಿ ಗುತ್ತಿಗೆದಾರರ ಹಣದ ಆಮಿಷಕ್ಕೆ ಒಳಗಾಗಿ, ಗುತ್ತಿಗೆದಾರರ ಪರ್ಸೆಂಟೇಜ್ಗೆ ಒಳಗಾಗಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಜೆಜೆಎಂ ಕಾಮಗಾರಿ ಪೂರಾ ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ತಾಳಿಕೋಟೆ ತಾಲೂಕಿನ ದೇವರಿಪ್ಪರಿ ಮತಕ್ಷೇತ್ರದ ಬೆಗ್ಲಾ ಅಂತಕ್ಕಂಥ ಗ್ರಾಮದಲ್ಲಿ ಬಸನಗೌಡ ಅಂತಕ್ಕಂಥ ನಾಲಾಯಕ ಗುತ್ತಿಗೆದಾರ, ಅದರ ಜೊತೆಗೆ ಕಾಮಗಾರಿ ನಿರ್ವಹಿಸಿರ್ತಕ್ಕಂಥ ಭ್ರಷ್ಟ ನಾಲಾಯಕ ಅಧಿಕಾರಿಯಾಗಿರ್ತಕ್ಕಂಥ ಸಾರವಾಡ ಅವರು ಕೂಡ ಅಲ್ಲಿ ಕಾಮಗಾರಿ ನಿರ್ವಹಿಸಿದ್ದಾರೆ. ಅದು ಕೂಡ ಕೇವಲ 1 ಫೂಟಿನಷ್ಟು ಹಾಕಿ ಯಾವುದೇ ಕಂಪನಿಯ ಕ್ವಾಲಿಟಿ ಇಲ್ಲರ್ತಕ್ಕಂಥ ಪೈಪ್ಗಳನ್ನು ಹಾಕಿ ಕಾಮಗಾರಿ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಸಿಸಿ ರಸ್ತೆಗಳನ್ನು ಒಡೆದು ಅದು ಕೂಡ ಯಾವುದೇ ತರಹದ ಕಾಮಗಾರಿ ನಿರ್ವಹಿಸಿದಿಲ್ಲ. ಇದರಲ್ಲಿ ಸಂಬಂಧಪಟ್ಟಂತ ನಾವು ಎಜುಕೇಟಿವ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ AWE ಆಗಿರ್ತಕ್ಕಂಥ ತಾರಾನಾಥಿಗಾಗಿರ್ಬೋದು, ನಾವು ಈ 2-3 ತಿಂಗಳಿಂದ ಪತ್ರದ ಮುಖಾಂತರ ಮನವಿ ಕೊಟ್ಟಿದ್ದೇವೆ. ಆದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸದೇ ಇರತಕ್ಕಂಥ ನಾಲಾಯಕ ಅಧಿಕಾರಿಗಳನ್ನ ಈ ತಾಲೂಕಿನಿಂದ ನಾವು ಓಡಿಸ್ತೇವೆ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಬಂಧುಗಳೇ. ಹೀಗಾಗಿ ಈ ಶೀಘ್ರಗತಿಯಲ್ಲಿ ಸಂಬಂಧಪಟ್ಟಂತ ಏನು ಜಿಲ್ಲಾಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು,
ಈ ಕೂಡಲೇ ನಾವು ಮನವಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಉನ್ನತ ಅಧಿಕಾರಿಗಳಿಂದ ಸಂಬಂಧಪಟ್ಟಿರ್ತಕ್ಕಂಥ ಕಾಮಗಾರಿಯನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಬಿಲ್ಲನ್ನ ಸ್ಥಳ ಪರಿಶೀಲನೆ ಮಾಡಿ ಅವರ ಮೇಲೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಜರುಗಿಸುವುದರ ಜೊತೆಗೆ ಈ ಇಬ್ಬರು ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರ ಕೂಗಾಗಿದೆ ಬಂಧುಗಳೇ. ಹೀಗಾಗಿ ನಾವು ಇದು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಕತ್ತಿದ್ದೀವಿ. ದಲಿತ ಸಂಘರ್ಷ ಸಮಿತಿಯ ಎಲ್ಲ ಹೋರಾಟಗಾರ ಬಂಧುಗಳು ಅತ್ಯಂತ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಕತ್ತಿದ್ದೀವಿ. ನೀವೇನಾದರೂ 15 ದಿನಗಳ ಒಳಗಾಗಿ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸದೆ ಹೋದ ಪಕ್ಷದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಶಾಖೆಯ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಗ್ರ ರೂಪದಾಗಿರ್ತಕ್ಕಂಥ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಾವು ದೇವರಿಪ್ಪರಿಗೆ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರಿಗೆ ಈ ವೇದಿಕೆ ಮುಖಾಂತರ ನೇರವಾಗಿ ಹೇಳ್ತಾ ಇದ್ದೀನಿ. ದೇವರಿಪ್ಪರಿಗೆ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರಿಗೆ ನಿಮ್ಮ ಬಳಿ ಏನಾದರೂ ಅಧಿಕಾರಿಗಳ ಮೇಲೆ ಹಿಡಿತಾ ಇದ್ರೆ, ರಾಜುಗೌಡ ಪಾಟೀಲ್ ಅಧಿಕಾರದ ಆಡಳಿತ ವ್ಯವಸ್ಥೆ ನಿಮ್ಮಲ್ಲಿ ಇದ್ರೆ ತಾವು ಸಂಬಂಧಪಟ್ಟಿರ್ತಕ್ಕಂಥ ಏನೋ AW ಅವರಾಗಿರ್ಬೋದು, ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, W ಅವರಾಗಿರ್ಬೋದು, ತಾವು ಕೂಡ ಜನರ ಹೋಟಿನಿಂದ ಆಯ್ಕೆಯಾಗಿದ್ದೀರಿ. ನಾವು ಕೇಳ್ತಾ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರುಗಳು ಕೇಳ್ತಾ ಇರೋದು, ಎಲ್ಲ ಹೋರಾಟಗಾರರು ಕೇಳ್ತಾ ಇರೋದು, ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರನ್ನ ನೀವು ನೀರನ್ನೇ ಕೊಡದೆ ಭ್ರಷ್ಟ ಗುತ್ತಿಗೆದಾರರಿಗೆ, ನಾಲಾಯಕ ಅಧಿಕಾರಿಗಳಿಗೆ ತಾವೇನಾದರೂ JJM ಕಾಮಗಾರಿ ಕೊಟ್ಟಿದ್ದೀರಲ್ಲ, ನಿಮಗೆ ನಾಚಿಕೆ ಹೋಗ್ಬೇಕಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಮಾನ್ಯ ಶಾಸಕರಿಗೆ ಕೇಳ್ತಾ ಇದ್ದೀವಿ. ನೀವು ಆದಷ್ಟು ಶೀಘ್ರಗತಿಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ನೀವು